ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬಂದುಬಿಟ್ಟು ನಾವು ಸಡನ್ನಾಗೆ ಇನ್ನು ಊರಿಗೆ ಹೋಗೋ ಒಂದು ಇದು ಬಂತು. ಗೊತ್ತಿಲ್ಲ, ಅಂದ್ಕೊಂಡೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಬೆಳಗ್ಗೆ ಎಲ್ಲ 9:30 ಏನು ಕೂಡ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಸಡನ್ನಾಗೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು. ಇನ್ನೊಬ್ಬ ಚಿಕ್ಕಪ್ಪ, ನಮ್ಮ ಅಪ್ಪ ಇದ್ದಾರಲ್ವ, ಅವ್ರ ತಮ್ಮ ತೀರೋಗಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಅವ್ರಿಗೆ ನೈಟು ಏನೋ ಎದೆನೋವು ಬಂದುಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ ಏನೋ ತೀರೋಗಿದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಎಲ್ಲರೂ ಕೂಡ ಆಗಲೇ ಹೋಗಿದ್ರು. ಇನ್ನು ನಮಗೂ ಕೂಡ ಫೋನ್ ಮಾಡಿದ್ರು ಬರ್ತಾರೇನಂತ ಹೇಳಿಬಿಟ್ಟು. ನಿಜವಾಗ್ಲೂ ಅದನ್ನು ಕೇಳಿಬಿಟ್ಟು ತುಂಬ ಶಾಕ್ ಆಗಿಬಿಟ್ವಿ ನಾವಂತೂ. ಇನ್ನು ಸಡನ್ನಾಗಿ ಬೇಗ ಇನ್ನು ಟೈಮ್ ಕೂಡ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಕಡೆ ನಮ್ಮ ಸೈಡ್ ಬಸ್ ಕೂಡ ಸಿಗೋದಿಲ್ಲ ಬೇಗ. ಇನ್ನು ಹಂಗೂ ಸ್ವಲ್ಪ ಆಟೋ ಅದು ಇದು ನೋಡಿಕೊಂಡು ಇನ್ನು ಬೇಗ ನಾನು ಗುಂಡ ಬಂದುಬಿಟ್ವಿ ಊರಿಗೆ. ಬಂದ್ವಿ. ಏನು ಗೊತ್ತಾ, ಇನ್ನು ನಮ್ಮ ಮನೆಯವ್ರಿಗಂತೂ ಬರೋದಕ್ಕಾಗಲಿಲ್ಲ. ಇನ್ನು ಎಲ್ಲ ಹೋಗ್ಬೇಕಿತ್ತು ಅವರು ಕೆಲಸದ ಮೇಲೆ. ಹಂಗಾಗಿ ನಾನು ಗುಂಡನೇ ಹೋಗ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಇಂಥ ಸಿಚುವೇಷನಲ್ಲಿ ಆ ಥರ ಎಲ್ಲ ಕೂಡ ಹೋಗಬಾರ್ದು. ಆದರೂ ಕೂಡ ಹೋಗಲೇಬೇಕಾಗಿರೋ ಪರಿಸ್ಥಿತಿ ಬಂತು ನನಗೆ. ಇನ್ನು ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಗುಂಡನ್ನ ಕರ್ಕೊಂಡೇ ಹೋದೆ. ಮತ್ತೆ ಗುಂಡನ್ನ ಇಲ್ಲೇ ಬಿಟ್ಟೋದ್ರೆ ಇವಾಗ ಹೋಗೋದೇ ಲೇಟು, ಮತ್ತೆ ಅಲ್ಲೆಲ್ಲ ಸಾಯಂಕಾಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಗುಂಡನ್ನ ಕರ್ಕೊಂಡು ಇನ್ನು ಹೋಗೋಷ್ಟೊತ್ತಿಗೆ ನನಗೋಸ್ಕರ ನಮ್ಮ ಚಿಕ್ಕಪ್ಪನ ಮಣ್ಣು ಮಾಡಿರಲಿಲ್ಲ, ಹಂಗೆ ಇಟ್ಕೊಂಡಿದ್ರು, ಮುಖನಾದರೂ ನೋಡಲಿ ಅಂತ ಹೇಳ್ಬಿಟ್ಟು. ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಡ್ತು. ಸುಮಾರು ಒಂದು 3 ಗಂಟೆನೇ ಆಯಿತು. ಜರ್ನಿ ಅಂತೂ ಎಷ್ಟು ಬೇಗ ಇದು ಮಾಡೋಣ ಅಂದರೂ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಅಂಥ ಟೈಮಲ್ಲಿ ಹೇಳ್ಬೇಕಂದ್ರೆ ದಾರಿ ಕೂಡ ಸಾಗೋದಿಲ್ಲ, ಏನಾದರೂ ಒಂದು ಅಡೆತಡೆ ಬರ್ತಾನೆ ಇರ್ತವೆ. ಇನ್ನು ಹೊರಡ್ಬಿಟ್ಟಿದ್ದೀನಿ, ಮತ್ತೆ ಸುಮ್ಮನೆ ತಡೆಯೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಹೋದ್ವಿ. ಇನ್ನು ಹೋಗ್ಬಿಟ್ಟು ಮತ್ತು ಊರಿಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ನನ್ನ ತಮ್ಮ ಕರ್ಕೊಂಡು ಹೋದ. ಇನ್ನು ಎಲ್ಲರೂ ಕೂಡ ಹೋಗ್ಬಿಟ್ಟು ಅಲ್ಲಿ ದೂರನೇ ಸ್ವಲ್ಪ ನಿಂತ್ಕೊಂಡು ಮುಖ ನೋಡಿ ಇನ್ನು ಆಶೀರ್ವಾದ ತೊಗೊಂಡು ಇನ್ನು ಕಾಲಿಗೆ ಮುಗಿದ್ಬಿಟ್ಟು ಸ್ವಲ್ಪ ದೂರನೇ ಇದ್ದೆ. ಇನ್ನು ಅವರೆಲ್ಲ ಕೂಡ ಹೋಗ್ಬಿಟ್ಟು ಮಣ್ಣು ಮಾಡಿಬಿಟ್ಟು ಇನ್ನು ಬಂದರು. ನಾವು ಕೂಡ ಮನೆಗೆ ಬಂದುಬಿಟ್ಟು ಇನ್ನು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಆಮೇಲೆ ಚಿಕ್ಕಮ್ಮರ ಮನೆಯಲ್ಲೇ ಉಳ್ಕೊಂಡ್ವಿ. ಇನ್ನು ಅಂದರೆ ಗುರುವಾರ ಹಂಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ನೈಟು ಇನ್ನು ಅಕ್ಕರ ಮನೆ ಹತ್ರ ಬಂದೆ. ಇನ್ನು ಅಕ್ಕರ ಮನೆ ಹತ್ರ ಬಂದ ತಕ್ಷಣ ನಮ್ಮ ಅಕ್ಕ ಇನ್ನು ಚಿತ್ರಾನ್ನ ಮಾಡಿದ್ರು. ಇನ್ನು ಚಿತ್ರಾನ್ನ ಮಾಡಿ ಇನ್ನು ಈ ಬೆಳಗ್ಗೆಯಿಂದ ಏನು ಕೂಡ ತಿಂದಿರಲಿಲ್ಲ, ಏನು ಕೂಡ ಕುಡ್ದಿರಲಿಲ್ಲ. ಸಡನ್ನಾಗಿ ಆ ನ್ಯೂಸ್ ಕೇಳಿದ ತಕ್ಷಣ ನನಗೆ ಶಾಕ್ ಆಯಿತು. ಏನಪ್ಪ ಇದ್ದಕ್ಕಿದ್ದಂಗೆ ಈ ಥರ ಅಂತ ಹೇಳ್ಬಿಟ್ಟು. ಹೇಳಬೇಕು ಅಂದರೆ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಚಿಕ್ಕ ವಯಸ್ಸಲ್ಲಿ, ಅಂದರೆ ಮಕ್ಕಳು 3 ಜನ ಮಕ್ಕಳು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು, ಸುಮಾರಿನ 1-2 ವರ್ಷದ ಮಕ್ಕಳ ಬಿಟ್ಟು ನಮ್ಮ ಚಿಕ್ಕಮ್ಮ ತೀರೋದ್ರು. ನಮ್ಮ ಚಿಕ್ಕಪ್ಪ ಒಬ್ಬರಿದ್ದರು, ಅವರು ಕೂಡ ಇವಾಗ ತೀರೋದ್ರು. ಇನ್ನು ಇಬ್ಬರು ಮಕ್ಳಿಗೆ ಮದುವೆ ಮಾಡಿದ್ದಾರೆ. ನನ್ನ ತಮ್ಮರಿಗೆ ಮದುವೆ ಆಗಿದೆ, ಇನ್ನು ಒಬ್ಬನು ಉಳ್ಕೊಂಡಿದ್ದಾನೆ. ಅವನಿಗೂ ಮಾಡಬೇಕಿತ್ತು. ಇನ್ನು ಅಷ್ಟರಲ್ಲಿ ಈ ಥರ ಆಯಿತು ನೋಡಿ. ಯಾವ ಟೈಮಲ್ಲಿ ಏನಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳಿ. ಇನ್ನು ನಮ್ಮ ಚಿಕ್ಕಮ್ಮನಿಗೂ ಕೂಡ ತುಂಬ ಹುಷಾರಿರಲಿಲ್ಲ. ನಮ್ಮ ಚಿಕ್ಕಮ್ಮನಿಗೂ ಕೂಡ ಹುಷಾರಿರಲಿಲ್ಲ. ಇನ್ನು ಯಾವಾಗಲೂ ಫೋನಲ್ಲಿ ಹೇಳ್ತಾ ಇದ್ರಲ್ಲ, ಬಿಡು ಅದು ಮುಗಿಸ್ಕೊಂಡು ಮತ್ತೆ ಚಿಕ್ಕಮ್ಮನ ನೋಡಿಕೊಂಡು ಇನ್ನು ಹಾಸ್ಪಿಟಲ್ ಕೆಲಸ ಕೂಡ ಇತ್ತಲ್ವ, ಅದು ಮುಗಿಸ್ಕೊಂಡು ಬಂದ್ರಾಯ್ತು ಒಂದೇ ಸರಿ ಅಂತ ಹೇಳಿಬಿಟ್ಟು ಇನ್ನು ಬಂದುಬಿಟ್ವಿ. ಸಡನ್ನಾಗಿ ಹೊರಟು ಬಂದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ಬಟ್ಟೆನೂ ತೊಗೊಳ್ಳಿಲ್ಲ, ಏನಿಲ್ಲ. ಒಂದು ಬ್ಯಾಗೊಂದು ತೊಗೊಂಡು ಇನ್ನು ಗುಣಂದು ಒಂದು ಜೊತೆ ಬಟ್ಟೆ ಇಟ್ಕೊಂಡು ಇನ್ನು ಬಂದುಬಿಟ್ವಿ ಇಲ್ಲಿಗೆ. ಇನ್ನು ಎಲ್ಲ ಕಾರ್ಯ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಇನ್ನು ಇಲ್ಲಿಗೆ ಬಂದ್ವಿ. ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಮ್ಮರ ಮನೇಲಿ ನಾವು ಉಳ್ಕೊಳ್ಳೋ ಹಾಗಿಲ್ಲ, ಅವ್ರಿಗೆ ಮುಟ್ಟೋದೆಲ್ಲ ಇರುತ್ತಲ್ವ. ಆದರೂ ಅನಿವಾರ್ಯ, ಏನು ಮಾಡೋದಕ್ಕಾಗೋದಿಲ್ಲ. ಅವೆಲ್ಲ ಲೆಕ್ಕ ಹಾಕೊಂಡು ಹೋದರೆ ಅಸಲು ಎಲ್ಲಿ ಉಳಿಯೋದಕ್ಕೆ ನಮ್ಗೆ ಜಾಗ ಇರೋದಿಲ್ಲ. ಹಂಗಾಗಿ ಇನ್ನು ಅಲ್ಲೇ ಉಳ್ಕೊಂಡ್ವಿ. ಇನ್ನು ನಮ್ಮ ಶಾಂತಮ್ಮ ಕೂಡ ಬಂದಿದ್ಲು ಊರಿಂದ. ಇದು ಬಂದುಬಿಟ್ಟು ನೆಕ್ಸ್ಟ್ ಬುಧವಾರದ ದಿನ. ಬುಧವಾರ 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಎದ್ದು ಇನ್ನು ಚಿಕ್ಕಮ್ಮ ನೀರು ಹಿಡಿತಾಯಿದ್ರು. ಇಲ್ಲಂತೂ ಬೇಗನೆ ನೀರು ಬಿಟ್ಬಿಡ್ತಾರೆ, ನೈಟೆಲ್ಲ ಕಾಯ್ಕೊಂಡಿರಬೇಕು ನೀರಿಗೋಸ್ಕರ. ಇನ್ನು ಪ್ರತಿಯೊಬ್ಬರು ಮೋಟ್ರ್ ಹಾಕ್ಬಿಡ್ತಾರೆ. ಮೋಟ್ರ್ ಹಾಕಿದ್ರಂತೂ ನಮಗೆ ನೀರೇ ಬರೋದಿಲ್ಲ. ಹಾಗಾಗಿ ಮುಂಚೆ ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಮೋಟ್ರ್ ಹಾಕಿದ್ರೆ ಅಟ್ಲೀಸ್ಟ್ ಅವರು ಎಲ್ಲ ಹಾಕ್ಕೊಳ್ಳೋಷ್ಟೊತ್ತಿಗೆ ಒಂದು ಸ್ವಲ್ಪ ನೀರಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ನೈಟ್ ಕೂಡ ನಿದ್ದೆನೇ ಮಾಡೋದಿಲ್ಲ, ಕಾಯ್ಕೊಂಡೇ ಇರ್ತಾರೆ ನೀರಿಗೋಸ್ಕರ. ಅವ್ರು ಸರಿಯಾಗಿ ಊಟ ಮಾಡಿದೆ, ನಿದ್ದೆ ಮಾಡಿದೆ. ಮತ್ತು ಹೊಲದಲ್ಲೆಲ್ಲ ಟೊಮೊಟೊ ಹಾಕಿದ್ದಾರೆ, ಆ ಟೊಮೊಟೊ ಟೆನ್ಷನ್ ಬೇರೆ, ಮತ್ತು ಮನೆ ಕೆಲಸ ಬೇರೆ, ಮತ್ತು ಈ ಕಡೆ ಹೊಸ ಮನೆ ಕೆಲಸ ಬೇರೆ. ಈ ಟೆನ್ಷನ್ಗೆ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಫುಲ್ಲು ವೈಟ್ ಕಾಣಿಸ್ತಾ ಇದ್ದಾರೆ, ಬ್ಲಡ್ ಅನ್ನೋದು ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ನಮ್ಮ ಚಿಕ್ಕಮ್ಮನಿಗೆ. ಹಂಗಾಗಿದೆ ಪರಿಸ್ಥಿತಿ. ಇನ್ನು ಎದ್ಬಿಟ್ಟು ಮೋಟ್ರೆಲ್ಲ ಹಾಕ್ತಾಯಿದ್ರಲ್ಲ, ನನಗೂ ಕೂಡ ಎಚ್ಚರಿಕೆ ಆಯಿತು. ಇನ್ನು ನಾನು ಕೂಡ ಎದ್ಬಿಟ್ಟು ಇನ್ನು ಎಲ್ಲ ನೀರೆಲ್ಲ ತುಂಬಿಸೋಣ ಅಂದ್ಕೊಂಡು, ಬಿಡಮ್ಮ ಕೊಡ ಏನೇ ಎತ್ಬೇಡ, ನಾನೆಲ್ಲ ಹಿಡಿತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಕ್ಯಾನು ಕೊಡ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರೆ. ಕುಡಿಯೋ ನೀರೊಂದು ಇಟ್ಕೊಬಿಟ್ರೆ ಆಮೇಲೆ ತೊಟ್ಟಿಗೆಲ್ಲ ಹೋಗ್ತಾ ಇರ್ತಾವಲ್ವ, ಅವಾಗೇನು ಕುತ್ಕೊಂಡು ಹಿಡಿಬೇಕು ಅನ್ನೋದೇನಿಲ್ಲ. ಪೈಪ್ ಹಾಕ್ಬಿಟ್ರೆ ಅವಷ್ಟು ತುಂಬ್ತಾ ಇರ್ತವೆ, ನೋಡ್ಕೋಬೇಕಷ್ಟೇ. ಮುಂಚೆ ಎಲ್ಲ
ಒಂದು 5 ಗಂಟೆ. ನಾನು ಅಲ್ಲಿದ್ದಾಗೆಲ್ಲ ಅಷ್ಟೇ ಫ್ರೆಂಡ್ಸ್, ನಿಜವಾಗ್ಲೂ ನಾನು ನೀರಿಗೋಸ್ಕರನೇ 4 ಗಂಟೆ 4:15 5 ಗಂಟೆಗೆ ಎದ್ಬಿಡ್ತಾ ಇದ್ದೆ ಮುಂಚೆ ಎಲ್ಲ. ಇಲ್ಲಿಗೆ ಬಂದಾಗಿಂದನೇ ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಅಲ್ಲಂತೂ ನಿದ್ದೆನೇ ಮಾಡ್ತಾ ಇರಲಿಲ್ಲ ಸರಿಯಾಗಿ, ಆ ಥರ ಇತ್ತು ನನ್ನ ಪರಿಸ್ಥಿತಿ ಅವಾಗ. ಇನ್ನು ಹೊಸ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಕೊಡೆ ಎಲ್ಲ ತೊಗೊಂಬರೋಣ ಅಂತೇಳ್ಬಿಟ್ಟು ಇನ್ನು ಅಷ್ಟೊತ್ತೆಲ್ಲ ಹೋಗ್ತಾಯಿದ್ದೀನಿ. ಇನ್ನು ಲೈಟೆಲ್ಲ ಹಾಕಿದ್ರು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇನ್ನು ಹೋಗ್ಬಿಟ್ಟು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಫುಲ್ಲು ಕೆಲಸ ಎಲ್ಲ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ನಮ್ಮ ರೋಜಾ, ನಮ್ಮ ಶಾಂತಮ್ಮ ಎಲ್ಲ ಕೂಡ ಇಲ್ಲೇ ಉಳ್ಕೊಂಡಿದ್ವಿ, ಯಾರು ಕೂಡ ಅವ್ರ ಊರಿಗೆ ಹೋಗಿರಲಿಲ್ಲ. ಹಂಗಾಗಿ ಎಲ್ಲರೂ ಇದ್ವಲ್ವಾ. ಇನ್ನು ನಾನು ಎದ್ದಿದ್ದೆ. ಮಲ್ಕೊಳ್ಳಮ್ಮ ಇನ್ನೇನು ಎದ್ದೇಳ್ತೀಯ ಅಂತ ಚಿಕ್ಕಮ್ಮ, ಇಲ್ಲ ಬಿಡು ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಇವೆಲ್ಲ ಬಳಸ್ಕೊಳ್ಳೋದಕ್ಕೆ ನೀರು ಅಷ್ಟೇ ಬಳಕೆ ಮಾಡೋದಕ್ಕೆ, ಇನ್ನು ಮೇಲೆ ಎಲ್ಲ ಮನೆಗೆಲ್ಲ ಬಿಡಬೇಕಲ್ವ. ಇನ್ನು ಕೆಲಸ ಅಂತೂ ತುಂಬ ಇದೆ, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇನ್ನು ನನ್ನ ತಮ್ಮ ಅಂತೂ ಸಖತ್ತು ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಅಷ್ಟೇ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾನೆ. ಅವ್ರನ್ನೆಲ್ಲ ನೋಡಿಬಿಟ್ಟು ನನಗೆ ಒಂಥರ ಬೇಜಾರು ಅನಿಸ್ಬಿಡ್ತು. ಏನೋ ಒಂದು ಮಾಡೋಣ ಅಂತ ಅಂದ್ಕೊತೀವಿ, ಅದೆಲ್ಲೆಲ್ಲೋ ಇದಾಗುತ್ತೆ. ಅವನು ತುಂಬ ಇಷ್ಟಪಟ್ಟು ಮುಂಚೆ ಟೊಮೊಟೊ ರೇಟೆಲ್ಲ ಚೆನ್ನಾಗಿತ್ತಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಸಖತ್ತು ಬಂಡವಾಳ ಎಲ್ಲ ಹಾಕ್ಬಿಟ್ಟು ಇನ್ನು ಟೊಮೊಟೊ ಗಿಡ ಹಾಕಿದ್ದಾನೆ. ಇವಾಗ ನೋಡಿದ್ರೆ 10 ರೂಪಾಯಿ 2 kg 3 kg ಅಂತ ಹೇಳ್ತಾ ಇದ್ದಾರೆ. ಟೊಮೊಟೊ ರೇಟ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ. ತೊಗೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ತೊಗೊಂಡೋಗಿ ಸುಮ್ಮನೆ ಎಲ್ಲ ರೋಡಿಗೆಲ್ಲ ಸುರಿತಾ ಇರ್ತಾರೆ, ಅಷ್ಟು ಕಮ್ಮಿ ಆಗಿಬಿಟ್ಟಿದೆ. ಅದು ಒಂದು ಚಿಂತೆ, ಎಂಥ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು. ಅಥವಾ ಹೊಲ್ದಕ್ಕೆ ಹಾಕಿರೋ ಬಂಡವಾಳನ ಅಟ್ಲೀಸ್ಟ್ ಮನೆಗೆ ಹಾಕಿದರೆ ಆರಾಮಾಗಿ ಮನೆ ಇಷ್ಟೊತ್ತಿಗೆ ಒಳಗಡೆ ಗಿಲವದೆಲ್ಲ ಕೂಡ ಆಗೋಗ್ತಾ ಇತ್ತು. ನೋಡೋಣ ಏನೋ ದೇವ್ರ ದಯದಿಂದ ಅಂತ ಹೇಳ್ಬಿಟ್ಟು ಇನ್ನು ಅವನು ಆ ಕೆಲಸ ಕೂಡ ಮಾಡ್ದೆ. ಬಟ್ ಅದು ಇದಾಗಲಿಲ್ಲ. ನಮ್ಮ ಗುಂಡ ಬಂದುಬಿಟ್ಟು ಇವತ್ತು ನೈಟು ಅವ್ರ ಮಾಮನ ಜೊತೆ ಮಲ್ಕೊಂಡಿದ್ದ. ಮಾಮನ ಜೊತೆ ಮಲ್ಕೊತೀನಿ ಅಂತ ಹೇಳಿ, ಸರಿ ಬಿಡಪ್ಪ ಮಲ್ಕೊ ಅಂತ ಹೇಳಿದ್ವಿ. ಇನ್ನು ಅಲ್ಲೇ ಮಲ್ಕೊಂಡಿದ್ದೆಲ್ಲೋ. ಇನ್ನು ಬೆಳಗಿನ ಜಾವ ಎದ್ಬಿಟ್ಟು ಇನ್ನು ಬಂದ ತಕ್ಷಣವೇ ನಮ್ಮ ಚಿಕ್ಕಮ್ಮ ಆಗಲೇ ಅವ್ರು 4 ಗಂಟೆಗೆ ಹಂಗೆ ಎದ್ದಿದ್ರಲ್ವ, ಅವ್ರು ಮತ್ತೆ ಮಲಗಲಿಲ್ಲ. ಪಾತ್ರೆ ಕಸ ಮೊಸರು ಅದೆಲ್ಲ ನೋಡ್ಕೊಂಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅವ್ರು ಕೆಲಸ ಮಾಡ್ತಾಯಿದ್ರು. ಇನ್ನು ಮಕ್ಕಳು ಮತ್ತು ರೋಜರೆಲ್ಲ ಕೂಡ ಮಲ್ಕೊಂಡಿದ್ರಿ. ಇನ್ನು ನಮ್ಮ ಚಿಕ್ಕಮ್ಮ ಕಾಫಿ ಮಾಡ್ಕೊಬಂದು ಇನ್ನು ಎಲ್ಲರನ್ನೂ ಕೂಡ ಎಬ್ಬರಿಸಿದ್ರು. ಇನ್ನು ಇವತ್ತು ಬುಧವಾರ ಅಲ್ವಾ, ಇನ್ನು ನಾವು ಕೂಡ ಎಲ್ಲರೂ ಮನೇಲೇ ಇದ್ವಲ್ವ, ಅದಕ್ಕೆ ಇನ್ನು ಕೋಳಿ ಇಟ್ಕೊಬಂದಿದ್ರು. ಕೋಳಿ ಆದರೂ ಕೊಯ್ಯೋಣ ಅಂತ ಹೇಳಿ ಅಲ್ಲೇ ಕಟ್ ಮಾಡಿಸ್ಕೊಬರ್ಬೋದಾಗಿತ್ತು, ಕಟ್ ಮಾಡಿಸ್ಕೊಬಂದಿಲ್ಲ. ಇನ್ನು ಕೋಳಿನ ಸುಮ್ಮನೆ ತೂಕ ಹಾಕ್ಸ್ಕೊಂಡು ಇನ್ನು ತೊಗೊಬಂದರೆ. ಇದೆಲ್ಲ ಕ್ಲೀನಿಂಗ್ ಮಾಡೋ ಕೆಲಸ ನಮ್ಮ ಚಿಕ್ಕ ಮುಂದೆ. ನಿಜವಾಗ್ಲೂ ನಮ್ಮ ಚಿಕ್ಕಮ್ಮನೂ ಅಷ್ಟೇ, ನಮ್ಮ ರೋಜನೂ ಅಷ್ಟೇ ಫ್ರೆಂಡ್ಸ್. ಕೆಲಸದಲ್ಲಂತೂ ಗಂಡು ಮಕ್ಕಳ ಕಾಯಬೇಕು, ಅವರೇ ಮಾಡಿಕೊಡ್ಬೇಕು ಅಂತ ಅಸಲಿ ಇಲ್ಲ. ಒಂದು ಬೇಟೆ ಕಡಿತಾರಲ್ವ, ಕುರಿ ಮೇಕೆ ಅದೆಲ್ಲ ಕೂಡ ಇವರೇ ನಮ್ಮ ಚಿಕ್ಕಮ್ಮನ ಮತ್ತು ತಲೆ ಮಾಂಸ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನಮ್ಮ ರೋಜ್ ಅಷ್ಟೇ, ಇವಾಗ ಯಾರನ್ನೂ ಕೂಡ ಕಾಯೋದಿಲ್ಲ, ಅವಳೇ ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಅವ್ರು ನೋಡ್ತಾ ಇದ್ರೇ ಒಂಥರ ಇದಾಗ್ತಾ ಇರುತ್ತೆ, ಅಷ್ಟು ಇದು. ಇನ್ನು ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಟಿಫನ್ಗೆ ಬಂದುಬಿಟ್ಟು ಉಪ್ಪಿಟ್ಟು. ನಮ್ಮ ಹೋದಾಗೆಲ್ಲ ಫಸ್ಟ್ ಉಪ್ಪಿಟ್ಟೆ ಮಾಡೋದು, ಯಾಕೆಂದರೆ ನಮ್ಮ ಗುಂಡನಿಗೆ ತುಂಬ ಇಷ್ಟ. ಇನ್ನು ಹೋಗ್ಬಿಟ್ಟು ಚೆನ್ನಾಗಿ ಮಾಡಿದ್ರು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಮತ್ತು ಕಾಳೆಲ್ಲ ಶೇಂಗಾ ಬೀಜ ಅವೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಅದು ಚೆನ್ನಾಗಿ ಮಾಡಿದ್ರು. ಫ್ರೆಶ್ಶಾಗಿ ಕರಿಬೇವೆಲ್ಲ ಕಿತ್ಕೊಂಡ್ಬಿಟ್ಟು ಚೆನ್ನಾಗಿ ಊಟ ಮಾಡ್ತಾರಂತ ಹೇಳಿ. ಇನ್ನು ನಮ್ಮ ರೋಜ್ ಅವರೆಲ್ಲ ಕೂಡ ಹೊಲಕ್ಕೆ ಹೋಗಿದ್ರು. ಇನ್ನು ಟೊಮೊಟೊ ಗಿಡ ಕಟ್ಟೋದಕ್ಕಂತ ಹೇಳ್ಬಿಟ್ಟು ಅವರೆಲ್ಲ ಆ ಕಡೆ ಹೋಗಿದ್ರು. ಇನ್ನು ನಾನು ಗುಂಡ ಚಿಕ್ಕಮ್ಮ 3 ಜನನೇ ಇದ್ದಿದ್ದು. ಇನ್ನು ಮಕ್ಕಳೆಲ್ಲ ಕೂಡ ಸ್ಕೂಲ್ಗೆ ಹೋಗಿದ್ರು. ಫಸ್ಟ್ ತಿನ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಗುಂಡಿಗೆ ತಿನ್ಸೋಣ ಅಂತೇಳ್ಬಿಟ್ಟು ಇವಾಗ ತಟ್ಟೆಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ನಾನಂತೂ ಮಂಗಳವಾರ ಹೋಗಿ ಬುಧವಾರ ಒಂದೇ ದಿನ ಇದ್ದಿದ್ದು. ಗುರುವಾರ ನೆಕ್ಸ್ಟ್ ಆಗಲೇ ವಾಪಸ್ ಬಂದೆ ಊರಿಗೆ. ಇರೋ ಒಂದು ದಿನ ನೆಮ್ಮದಿಯಾಗಿ ತೃಪ್ತಿಯಾಗಿ ಇದ್ದೆ ಮನೆಯಲ್ಲಿ. ಇನ್ನು ನಾವು ಎಲ್ಲೇ ಇರಲಿ ಇನ್ನು ತವ್ರ ಮನೇಲಿರೋ ಆ ಥರ ಕಾಣಿಸೋದಿಲ್ಲಲ್ವ, ಹಾಗಾಗಿ ಇನ್ನು ನೋಡೋಣ ಅಂತೇಳ್ಬಿಟ್ಟು ಹೊಸ ಮನೆ ಹತ್ರ ಬಂದೆ. ನೈಟ್ ಬಂದಿದ್ದೆ, ಸರಿಯಾಗಿ ನಾನು ನೋಡಿರಲಿಲ್ಲ. ಇದೆಲ್ಲ ಪೈಪಿಂಗ್ ಎಲ್ಲ ಆಗಿದೆ ಕರೆಂಟಿಂದು, ಇನ್ನು ವೈರೆಲ್ಲ ಇದು ಮಾಡಿಲ್ಲ. ಇನ್ನು ಸ್ವಿಚ್ಗಳು ಏನೇ ಎಷ್ಟೆಷ್ಟು ಬೇಕಂತ ಹೇಳ್ಬಿಟ್ಟು ಎಲ್ಲ ಮಾಡಿಸಿದ್ದಾರೆ. ಈ ಕಡೆ ಮೇಲೆ ಕೂಡ ಇನ್ನು ನಡೀತಾ ಇದೆ ಕೆಲಸ. ಇನ್ನು ಈ ಕಡೆ ಬಂದುಬಿಟ್ಟು ಡಿಸೈನ್ ಎಲ್ಲ ಹಾಕ್ಸಿದ್ದಾನೆ. ಇನ್ನು ಇದು ಕೂಡ ಸಖತ್ತು ಕೆಲಸ ಇದೆ. ಇನ್ನು ಬಾಗಿಲು ಎಲ್ಲ ಕೂಡ ನಿಲ್ಲಿಸಿದ್ದಾರೆ, ನೋಡ್ಬೋದು. ಈ ಬಾಗಿಲು ಎಷ್ಟು ದೊಡ್ಡದಾಗಿದೆ ಅಂದರೆ ಫೋನಲ್ಲಿ ಅಷ್ಟೊಂದು ಕಾಣಿಸಲ್ಲ ಅನಿಸುತ್ತೆ. ಇದು ಬಂದುಬಿಟ್ಟು ಬಚ್ಚಲ್ ರೂಮು ಮತ್ತು ಬಾತ್ರೂಮ್ ಹೊರಗಡೆ. ಇನ್ನು ಒಳಗಡೆ ಹೋಗೋಣ ಬನ್ನಿ, ನೋಡೋಣ. ಇದೇ ಬಾಗಿಲು ನಿಲ್ಸೋದಕ್ಕೇ ಮೊನ್ನೆ ನಾನು ಹೋಗೋದಕ್ಕಾಗಲಿಲ್ಲ, ಇಷ್ಟು ದೊಡ್ಡ ಬಾಗಿಲು ಇದು. ಚೆನ್ನಾಗಿದೆ ಡೋರ್ ಮಾತ್ರ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಡುಗೆ ಮನೆ ಓಪನ್ ಇತ್ತು, ಅವರು ಮತ್ತೆ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಈ ಕಡೆ ಕಾಣಿಸ್ತಾ ಇದೆ ಅಲ್ವಾ ಗುರುತು, ಇಲ್ಲಿ ಓಪನ್ ಇತ್ತು ಮುಂಚೆ ಅಡುಗೆ
ಮನೆ ಒಳಗೆ ಹೋಗೋದಕ್ಕೆ. ಇಲ್ಲಿ ಬಂದುಬಿಟ್ಟು ಸೋಫಾ ಸೆಟ್ಟು ಎಲ್ಲ ಇಡೋದಕ್ಕೆ ಜಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಕ್ಲೋಸ್ ಮಾಡಿಸಿದ್ದಾನೆ. ಈ ಕಡೆ ಮತ್ತೆ ಓಪನ್ ಮಾಡಿದ್ದಾನೆ, ರೂಮ್ ಕಡೆ ಮತ್ತೆ ಬಾಗಿಲು ಓಪನ್ ಮಾಡಿದ್ದಾನೆ. ಈ ಕಡೆ ಬಾಗಿಲು ಕೂಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಅಡುಗೆ ಮನೆ ಬರುತ್ತೆ. ಅಡುಗೆ ಮನೆದು ಕೂಡ ಭಾಳ ಕೆಲಸ ಇದೆ ಬಿಡಿ, ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ. ಇದೆಲ್ಲ ಮುಗಿಸ್ಬೇಕಂದ್ರೆ ನಿನ್ನ ಸುಮಾರು ಇದಾಗಲ್ಲ. ಹೆಂಗೋ ಸದ್ಯ ವೈರಿಂಗ್ ಅದೆಲ್ಲ ಕೂಡ ಆಗಿದೆ, ಕಿಟಕಿಯೆಲ್ಲ ತಗೊಂಬಂದು ನಿಲ್ಲಿಸಿದ್ದಾರೆ, ಬಾಗಿಲು ಕೂಡ ಆಗಿದೆ. ಇನ್ನು ಕರೆಂಟಿನ ಕೆಲಸ ಇನ್ನೂ ಸ್ವಲ್ಪ ಇದೆ, ಪೈಪು ಅವೆಲ್ಲ ಮಿಕ್ಕಿದ್ದಾವೆ. ಇವೆಲ್ಲ ಕೂಡ 2 ಬೆಡ್ರೂಮು, ಒಂದು ಹಾಲು ಮತ್ತು ಒಂದು ಅಡುಗೆ ಮನೆ. ಹೊರಗಡೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ, ಫ್ರೀ ಆಗಿದೆ ಜಾಗ ಕೂಡ. ಏನೋ ಒಂದು ಮಾಡೋಕ್ಕೋಗಿ ಏನೇನೋ ಆಗ್ಬಿಡ್ತು. ಗೌರ್ಮೆಂಟಿಂದ ಲೋನ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇವತ್ತಿನವರೆಗೂ ಒಂದು ಬಿಲ್ ಸಮೇತ ಆಗಿಲ್ಲ. ನಮ್ಮೂರಲ್ಲಿ ನಿಜವಾಗ್ಲೂ ಎಷ್ಟು ಜನ ಅದನ್ನು ನಂಬ್ಕೊಂಡು ಇರೋ ಮನೆಗಳೆಲ್ಲ ಕಿತ್ಬಿಟ್ಟು ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಮತ್ತು ಅಲ್ಲೂ ಇಲ್ಲೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಅಂಥ ಪರಿಸ್ಥಿತಿ ಇದೆ. ಒಂದು ಬಿಲ್ ಸಮೇತ ಆಗಿಲ್ಲ. ಏನು ಗೌರ್ಮೆಂಟ್, ಏನು ಸರ್ಕಾರನ ಅನಿಸ್ಬಿಡ್ತಾನೆ ಅನ್ಸ್ಕೊಂಡ್ರೆ. ಎಷ್ಟು ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟು ಇದು ನಾವು ಹಾಕಿರೋದ್ರಲ್ಲಿ ಒಂದು ಪರ್ಸೆಂಟ್ ಆದರೂ ಒಂದು 1 ಲಕ್ಷ 2 ಲಕ್ಷ ಸಿಕ್ಕರೂ ನಾವು ಹೆಂಗೋ ಅದನ್ನೆಲ್ಲ ಮುಚ್ಕೊಂಡು ನೀಟಾಗಿ ಹೋಗ್ಬೋದು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಆಗ್ತಾಯಿಲ್ಲ. ಇನ್ನು ಒಳಗಷ್ಟಿದೆ, ಇನ್ನು ಹೊರಗೆ ಕೂಡ ಇನ್ನು ತುಂಬ ಕೆಲಸ ಇದೆ ಬಿಡಿ. ಅದೆಲ್ಲ ಫಿನಿಷ್ ಆಗಬೇಕಂದ್ರೆ ಇನ್ನು ಸುಮಾರು ದುಡ್ಡು ಬೇಕು, ಇನ್ನು ಸುಮಾರು ದಿನ ಆಗುತ್ತೆ, ಟೈಮ್ ತೊಗೊಳುತ್ತೆ. ಇಲ್ಲಿ ಮುಂದೆ ಬಂದುಬಿಟ್ಟು ಇಲ್ಲೇ ಮಲ್ಕೊಳ್ಳೋದು ನನ್ನ ತಮ್ಮ ಆಗಲಿ ಇಲ್ಲ ಚಿಕ್ಕಪ್ಪ ಆಗಲಿ ಇಲ್ಲೇ ಮಲ್ಕೊತಾರೆ ನೈಟು. ಇನ್ನು ಮಳೆ ಬಂದಾಗ ಎಲ್ಲ ಕೂಡ ಚೆನ್ನಾಗಿದೆ. ಇವಾಗ ಎಲ್ಲೂ ಸೋರೋದಿಲ್ಲ, ಏನಿಲ್ಲ, ಆರಾಮಾಗಿ ಅಲ್ಲಿ ಚಪ್ರದ ಕೆಳಗೆಲ್ಲ ಫುಲ್ಲು ಮಳೆ ಬಂದರೆ ಸೋರ್ತಾ ಇರುತ್ತಲ್ವ, ಹಂಗಾಗಿ ಇಲ್ಲಿಗೆ ಬಂದುಬಿಟ್ಟು ಇನ್ನು ಮಲ್ಕೊತಾ ಇರ್ತಾರೆ. ಇಲ್ಲಿ ಕೂಡ ಕೆಳಗಡೆ ಸಂಪು ಎಲ್ಲ ಇದೆ, ಸಂಪಿಗೆಲ್ಲ ಕೂಡ ನೀಟಾಗಿ ಬಂಡೆ ಎಲ್ಲ ಮುಚ್ಚಿಬಿಟ್ಟು ಇದು ಮಾಡಿದ್ದಾರೆ. ನಾನು ಮೇಲ್ಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮೇಲ್ಗಡೆ ಹೋಗೋದಕ್ಕಾಗಲಿಲ್ಲ. ಇನ್ನು ಅದಕ್ಕೆ ಸುಮ್ಮನೆ ಇಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇರಲಿ ಅಂತ ಹೇಳ್ಬಿಟ್ಟು. ನಾವು ಮೇಲ್ಗಡೆ ಎಷ್ಟಿದೆಯೋ ಯಾವ ಥರ ಆಗಿದೆಯೋ ಅನ್ನೋದು ಕೂಡ ನಾನು ನೋಡಲಿಲ್ಲ. ಹೋಗೋಣ ಸಾಯಂಕಾಲ ಅಷ್ಟೊತ್ತಿಗೆ ಅಂತ ನೋಡಿಕೊಂಡೆ, ಬಟ್ ಹೋಗೋಕ್ಕಾಗಲಿಲ್ಲ. ಇನ್ನು ಈ ಕಡೆ ಬಂದುಬಿಟ್ಟು ನಾನು ಮನೆಯೆಲ್ಲ ನೋಡ್ಕೊಂಡು ವಿಚಾರಿಸ್ಕೊಬರೋಷ್ಟೊತ್ತಿಗೆ ನೀನು ಚಿಕ್ಕಮ್ಮಾಗಲೇ ಕೋಳಿ ಎಲ್ಲ ಕೊಯ್ದುಬಿಟ್ಟು ಇನ್ನು ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿಬಿಟ್ಟು ನಮ್ಮ ಗುಂಡಂತೂ ಏನು ಗೊತ್ತಾ, ಅವ್ನು ನಾನ್ ವೆಜ್ ಬಿಟ್ಟಿದ್ದು. ಮುಂಚೆ ಎಲ್ಲ ಕೂಡ ನಮ್ಮ ಚಳ್ಳಕೆರೆ ಸೈಡೆಲ್ಲ ಮಾರಮ್ಮನ ಹಬ್ಬ ಮಾಡ್ತಾರಲ್ವ, ಬೇಟೆ ಕಡಿಯೋದು ಕೊಯ್ಯೋದು ಎಲ್ಲ ಇರುತ್ತಲ್ಲ. ಒಂದು ಸುಮಾರು ಸತಿ ನಮ್ಮ ಚಿಕ್ಕಮ್ಮ ನಮ್ಮ ಗುಂಡನ ಕರ್ಕೊಂಡು ಹೋಗ್ತಾನೆ ಇತ್ತು. ಅಲ್ಲೆಲ್ಲ ಬೇಟೆ ಕೊಯ್ಯೋದು ಮತ್ತು ಈ ಥರ ಮಟನೆಲ್ಲ ಕಟ್ ಮಾಡೋದು ನೋಡಿಬಿಟ್ಟು ಅವ್ನ ಕಣ್ಣಾರ ಅಸಲು ಅವಾಗಿಂದ ಅವ್ನು ತಿನ್ನೋದೇ ಬಿಟ್ಬಿಟ್ಟ. ಇನ್ನು ಇವತ್ತು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಕೋಳಿ ಬೇರೆ ಕೊಯ್ದುಬಿಟ್ರೆ ಅವನ ಎದುರಿಗೆ. ಅದನ್ನು ನೋಡಿ ಇನ್ನು ತಿಂತಾ ಇಲ್ಲೆಲ್ಲ ಫುಲ್ ಬಿಟ್ಬಿಟ್ಟಿದ್ದಾನೆ ಅವನು. ಅದನ್ನ ಹೇಳ್ತಾ ಇದ್ದೆ, ನನಗಂತೂ ಚಿಕನ್ ಬೇಡಮ್ಮ, ನಾನಂತೂ ತಿನ್ನಲ್ಲಮ್ಮ ಕೋಳಿ ಅಂತ ಹೇಳ್ಬಿಟ್ಟು. ಮಕ್ಕಳೆದ್ರಿಗೆ ಆ ಥರ ಏನಾದರೂ ಸ್ವಲ್ಪ ನೋಡಿಬಿಟ್ರೆ ಅವರು, ಕೆಲವ್ರು ಹಿಂಗೇನು ಅನಿಸಲ್ಲ, ಕೆಲವ್ರು ಮಕ್ಕಳಂತೂ ಸಖತ್ತಿದಿರ್ತಾರೆ, ತಿನ್ನೋದೇ ಇಲ್ಲ. ಇನ್ನು ಇಲ್ಲಿ ನೋಡ್ಬೋದು, ಏನಾದರೂ ಒಂದು ಪೆನ್ ಪೇಪರ್ ಸಿಕ್ಕರೆ ಸಾಕು, ಏನಾದರೂ ಸೊನ್ನೆ ಗುಂಡು ಹಾಕೋದು ಬರೆಯೋದು ಏನಾದರೂ ಒಂದು ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಇನ್ನು ನಮ್ಮ ಬೆಕ್ಕುಗಳಂತೂ ಮಸ್ತಿದೆ ಬಿಡಿ. ಇಲ್ಲಿ ನಮ್ಮ ಊರಲ್ಲೇ ಕಮ್ಮಿ, ಇಲ್ಲಂತೂ ಸಖತ್ತೇ ಇದೆ ಮನೇಲಿ. ಆ ಬೆಕ್ಕೆಲ್ಲ ನೋಡ್ಕೊಂಡಿದ್ದೆ. ನಟಿ ಒಳ್ಳೆ ಫಿಲಮ್ ಬಂದಿದ್ವು, ತುಂಬ ದಿನ ಆಗಿತ್ತು. ನಾನಂತೂ ಆರಾಮ್ಸೆ ಇವತ್ತು ಫುಲ್ಲು ರೆಸ್ಟೇ ಮಾಡಿಬಿಟ್ಟೆ. ಇನ್ನು ಫೈನಲ್ ಚಿಕ್ಕಮ್ಮ ಎಲ್ಲ ಕೂಡ ಚಿಕನ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕೊಯ್ದು ಇವಾಗ ತೊಳೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಬೇಷನ್ಗೆ ಹಾಕಿಟ್ಟಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ನಮ್ಮ ಅಣ್ಣರು ಕೂಡ ಎತ್ತಿಟ್ಟಿದ್ದಾರೆ. ನಮ್ಮ ಅಣ್ಣರಿಗೆ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಖಾರಕ್ಕೆಲ್ಲ ಜೋಡಿಸಿ ಇನ್ನು ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಇನ್ನು ರೆಡಿ ಮಾಡಿ ಬಂದರು ತೊಳ್ಕೊಂಡು ಹೋಗೋಣ ಅಂತ ಹೇಳಿ. ನಿಜವಾಗ್ಲೂ ಅವರಂತೂ ಕೆಲಸ ಮಾಡ್ತಾಯಿದ್ರಂತೂ ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಇನ್ನು ಜಾಸ್ತಿ ಸಾಂಬಾರಲ್ವ, ಇನ್ನು ಗ್ಯಾಸ್ ಮೇಲಂತೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒಲೆ ಹೊಚ್ಬಿಟ್ಟು ಇನ್ನು ಒಲೆ ಮೇಲೆ ಇದು ಬಂದುಬಿಟ್ಟು ಪಾತ್ರೆ, ನೀರು ಕಾಯಿಸೋ ಪಾತ್ರೆ ಎಲ್ಲ ನೀಟಾಗಿ ಒಳಗೆ ನೀಟಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಇನ್ನು ಇದರಲ್ಲೇ ಇಟ್ಟಿದ್ದಾರೆ ದೊಡ್ಡ ಪಾತ್ರೆಗೆ. ತುಂಬ ಜನ ಫ್ರೆಂಡ್ಸ್, ನಮ್ಮ ರೋಜಮ್ಮರು ನಾವು ಎಲ್ಲ ಕೂಡ ಇಲ್ಲೇ ಇದ್ರಂತೂ ಸುಮ್ಮನೆ ಸೇರ್ ಅನ್ನ ಮಾಡಬೇಕು, ಮತ್ತು ಒಂದೊಂದು ಕೊಡ ಇಟ್ಬಿಟ್ಟು ಮುದ್ದೆಗಳು ಮಾಡಬೇಕು. ಯಾಕೆಂದರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಎಲ್ಲ ಬೆಳೆಯೋ ಮಕ್ಕಳು, ವಯಸ್ಸಿರೋ ಮಕ್ಕಳಲ್ವಾ, ಹಂಗಾಗಿ ಒಂದು ಸರಿ ಅಲ್ಲ 2 ಸರಿ ಅಲ್ಲ 3 ಸತಿ ಕೂಡ ಊಟ ಮಾಡ್ತಾ ಇರ್ತಾರೆ. ನಮ್ಮ ಪಾಲಂತೂ ಅವನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಇನ್ನು ನಾನ್ ವೆಜ್ ಮಾಡಿದಾಗಂತೂ ಮನೇಲಿ ಒಂದೇ ಸತಿ ಹೊಟ್ಟೆ ತುಂಬ ತಿನ್ನಲ್ಲ, ಸ್ವಲ್ಪ ಆಗಲಲ್ಲ, ಇಷ್ಟಿಷ್ಟು ಆಗಲಲ್ಲ, ಇಷ್ಟಿಷ್ಟು ತಿಂತಾನೇ ಇರ್ತಾರಲ್ವ. ಹಂಗಾಗಿ ನಮ್ಮ ಚಿಕ್ಕಮ್ಮನಿಗೆ ಮುಂಚೆಯಿಂದನೂ ಗೊತ್ತಲ್ಲ, ಇನ್ನು ಜಾಸ್ತಿನೇ ಮಾಡಿಬಿಡ್ತಾರೆ. ಅಡುಗೆದ್ರಲ್ಲಿ ಮಾತ್ರ ಅವರು ಕಮ್ಮಿ ಬರೋ ಹಾಗೆ ಮಾಡೋದಿಲ್ಲ. ಇನ್ನು ಬೆಳಗ್ಗೆ ಉಳ್ಕೊಂಡ್ರೂ ಪರವಾಗಿಲ್ಲ, ಸಾಲ್ಟೇಜ್ ಬರಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಅಡುಗೆನೇ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಇನ್ನು ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇನ್ನು ಅಷ್ಟೇ, ನಾನು ಏನು ಕೂಡ ಜಾಸ್ತಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಲಿಲ್ಲ. ಇನ್ನು ಮಾಡೋದಕ್ಕೂ ಕೂಡ ಆಗಲಿಲ್ಲ, ಸುಮ್ಮನೆ ಆರಾಮಾಗಿ ನಾನು ರೆಸ್ಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅವತ್ತು ಮಂಗಳವಾರ ಹೋದಾಗಿಂದ ಸಖತ್ತು ಮೈನೋವು ಅನಿಸ್ಬಿಡ್ತು ನನಗೆ.
ಹಂಗಾಗಿ ಏನು ಕೂಡ ಮಾಡ್ಕೊಳ್ಳಿಲ್ಲ ವಿಡಿಯೋ. ಇನ್ನು ಸಂಜೆ ಇದು, ಇನ್ನು ಎಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ಹೊಲದಿಂದ ಬಂದಿದ್ದರು. ಅದಕ್ಕೆ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಬ್ರೂ ಪಾಕೆಟ್ ತರಿಸ್ಬಿಟ್ಟು ಇನ್ನು ಕಾಫಿಗೆ ಇಟ್ಟಿದ್ದೀನಿ. ಟೀಗಿಂತ ಹಿಂಗೆ ಸಾಯಂಕಾಲ ಟೈಮ್ ಯಾವಾಗಾದರೂ ಹಿಂಗೆ ಕಾಫಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಹೇಳಿ ಇನ್ನು ಎಲ್ರಿಗೂ ಕೂಡ ಕಾಫಿ ಮಾಡಿ ಇನ್ನು ನಾನು ಕೂಡ ಕುಡಿದೆ. ಇದು ಬಂದುಬಿಟ್ಟು ಗುರುವಾರ. ಇನ್ನು ಗುರುವಾರ ಫೈನಲಿ ಊರಿಗೆ ಹೊರಟ್ವಿ ನಾವು. ಒಂದೇ ದಿನನೇ ಅಲ್ಲಿ ಉಳ್ಕೊಂಡಿದ್ದು. ನಾನು ಮಂಗಳವಾರ ಸಾಯಂಕಾಲ ಆಗಲೇ ಹೋಗೋಷ್ಟೊತ್ತಿಗೆ 3 ಗಂಟೆ 3:30 ಆಗಿತ್ತು. ಅಲ್ಲೆಲ್ಲ ಚಿಕ್ಕಪ್ಪನ ಕಾರ್ಯ ಮುಗಿಸ್ಕೊಂಡು ಮತ್ತೆ ಇಲ್ಲಿ ವಾಪಸ್ ಬಂದು ಮತ್ತೆ ಬುಧವಾರ ಫುಲ್ಲು ರೆಸ್ಟ್ ಮಾಡಿಬಿಟ್ಟು ಇನ್ನು ಗುರುವಾರ ಬೆಳಗ್ಗೆನೇ ಹೊರಟಿದ್ದೀವಿ. ಇನ್ನು ನಮ್ಮ ರೋಜ ಕೂಡ ನನ್ನನ್ನು ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ರೋಜ ನಮ್ಮ ಶಾಂತಮ್ಮ ಕೂಡ ಇದ್ಲಲ್ವ, ಇನ್ನು ಇವತ್ತು ಕೆಲಸ ಇಲ್ಲ ಹೊಲದಲ್ಲಿ, ಇಬ್ಬರು ಹೋಗ್ಬಿಟ್ಟು ಇನ್ನು ಬಸ್ ಹತ್ತಿಸಿ ಕಳಿಸಿ ಬರೋಣ ಬಾ ಹಂಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಇನ್ನು ನಾವು 4 ಜನನೂ ಹೋಗ್ತಾ ಇದ್ದೀವಿ. ಇನ್ನು ಚಿಕ್ಕಮ್ಮ ಬಿಟ್ಟು ಬರೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದರು ಚಿಕ್ಕಮ್ಮ ಕೂಡ. ಉಳ್ಕೋ ಶನಿವಾರ ಹೋಗುವಂತೆ, ಇನ್ನು ಏನು ಹೋಗ್ತೀಯ ಅಂತಂದರು. ಶನಿವಾರದವರೆಗೂ ಇಲ್ಲಿದ್ದರೆ ಇನ್ನು ನಮ್ಮ ಮನೆಯವ್ರಿಗೆ ಅವರು ಅಡುಗೆ ಪಡುಗೆ ನೋಡ್ಕೋಬೇಕಲ್ವ. ಅಡುಗೆದೇನು ಟೆನ್ಷನ್ ಇಲ್ಲ ಬಿಡಿ, ಹೋಗ್ತಾರೆ ಊಟ ಮಾಡಿಬಿಡ್ತಾರೆ. ಆದರೂ ಕೂಡ ನನಗೆ ಮನೆ ಕಡೆನೇ ದ್ಯಾಸ. ಈ ಒಂದು ನೀಟಾಗಿ ನಮ್ಮ ಮನೆಯವ್ರು ಇಷ್ಟು ಕಸ ಕೂಡ ಗುಡಿಸ್ಕೊಳ್ಳಲ್ಲ. ಇನ್ನು ಯಾವಾಗಿದ್ರೂ ಹೋಗಬೇಕು. ಇನ್ನು ಇಲ್ಲಿಗೆ ಬಂದ್ರಂತ ಇನ್ನು ಒಂದು 5 ತಿಂಗಳು ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಉಳ್ಕೊಳ್ಳೋದಿಲ್ಲ. ಇನ್ನು ಬಂದುಬಿಡ್ತೀನಿ. ಇನ್ನು ಕ್ರಾಸ್ಗೆ ಬಂದ್ವಿ. ಇವತ್ತೆಲ್ಲ ಕೂಡ ನಮ್ಗೆ ಎಡವಟ್ಟೆ ಆಯಿತು. ಬಸ್ ಅಂತೂ ಬೇಗ ಸಿಗಲಿಲ್ಲ. ಇನ್ನು ನಮ್ಮೂರು ಗೇಟಿಗೆ ಬಂದು ಗೇಟಿಂದ ಯಾವಾದ್ರೂ ಸಿಗ್ತವೇನಂತ ಹೇಳ್ಬಿಟ್ಟು ವೇಟ್ ಮಾಡ್ತಾಯಿದ್ವಿ. ಇವತ್ತು ಬಂದುಬಿಟ್ಟು ಇನ್ನು ಸ್ಪೋರ್ಟ್ಸು ಮಕ್ಕಳದು ಇನ್ನು ಸಖತ್ತು ಎಲ್ಲೋಡಿದ್ರು ಕೂಡ ಸ್ಕೂಲ್ ಮಕ್ಕಳೇ ಕಾಣಿಸ್ತಾ ಇದ್ರು. ಇನ್ನು ಫೈನಲಿ ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಇನ್ನು ನಾನು ನಮ್ಮ ಶಾಂತಮ್ಮ ನಮ್ಮ ರೋಜ ಬಸ್ ಹತ್ತಿಸಿ ಅವರು ಕೂಡ ಊರಿಗೆ ವಾಪಸ್ ಹೋದರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.